ನಮಸ್ಕಾರ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ತಮ್ಮೆಲ್ಲರಿಗೂ ಕೂಡ 2024 ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಭಾರತದಲ್ಲಿ ಆಚರಣೆ ಮಾಡತಕ್ಕಂಥ ಹಿಂದೂಗಳ ಪವಿತ್ರವಾಗಿರ್ತಕ್ಕಂಥ ಹಬ್ಬದಲ್ಲಿ ಗಣೇಶ ಚತುರ್ಥಿ ಕೂಡ ಒಂದು. ಸೊ ನಾವು ಈ ಗಣೇಶ ಹಬ್ಬದ ಇತಿಹಾಸವನ್ನು ನೋಡಿದಾಗ ವೇದ ಕಾಲದಿಂದಲೂ ಕೂಡ ಋಷಿ ಮುನಿಗಳಿಂದ ಗಣೇಶ ಪೂಜೆಗೊಳ್ತಾ ಇದ್ದ ಅಂತಕ್ಕಂಥ ವಿಚಾರಗಳು ನಮಗೆ ಗೊತ್ತಾಗ್ತವೆ. ಸೊ ಅವನು ವಿಘ್ನ ನಿವಾರಕ ಆಗಿರೋ ಕಾರಣದಿಂದಾಗಿ ಮೊದಲನೇದಾಗಿ ಏನು ಅಂತಂದ್ರೆ ಪೂಜೆಗೊಳ್ತಕ್ಕಂಥ ಅಧಿದೇವತೆ ಯಾರು ಅಂತಂದ್ರೆ ಅದು ಗಣೇಶ. ಮೊದಲಿನ ಹಾಡಿಗೆ ಯಾರ್ಯಾರ ನೆನೆಯಲ್ಲ, ಮೊದಲಿನ ಹಾಡಿಗೆ ಯಾರ್ಯಾರ ನಡೆಯಲ್ಲ, ಗೌರಿಯ ಮಗನ ಗಣಪನ. ಗೌರಿಯ ಮಗನ ಗಣಪನ ನಡೆದರೆ ಬರಲಾರದ ಹಾಡು ಬರುತ್ತಾವ. ಹೀಗಾಗಿ ನಮ್ಮ ಸಂಪ್ರದಾಯದೊಳಗಡೆ ಏನು ಅಂತಂದ್ರೆ ಮೊದಲ ಪೂಜೆ ಯಾರಿಗೆ ಸಲ್ತೈತಿ ಅಂತಂದ್ರೆ ಅದು ಗಣೇಶನಿಗೆ. ಅದರ ಜೊತೆಗೆ ಏನು ಅಂತಂದ್ರೆ ಇಲ್ಲಿ ಗಣೇಶ ವಿದ್ಯೆಗೆ ಏನು ಅಂತಂದ್ರೆ ಅಧಿದೇವತೆ ಆಗಿರ್ತಕ್ಕಂಥವನು. ಹೀಗಾಗಿ ನಾವು ಗಣೇಶನನ್ನು ಪ್ರಾರ್ಥಿಸಿ ಏನು ಅಂತಂದ್ರೆ ವಿದ್ಯಾಬುದ್ಧಿಯನ್ನು ಕೇಳ್ಕೊಳ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಸೊ ಒಂದು ಪುರಾಣ ಕಥೆಯ ಪ್ರಕಾರ ಏನು ಅಂತಂದ್ರೆ ಒಂದ್ಸಲ ಗಣೇಶ ಮತ್ತು ಆತನ ಸಹೋದರನಾಗಿರ್ತಕ್ಕಂಥ ಷಣ್ಮುಖ ಇಬ್ಬರ ಮಧ್ಯದೊಳಗಡೆ ಒಂದು ಸ್ಪರ್ಧೆ ಏರ್ಪಟ್ಟಿತ್ತು. ಏನು ಅಂತಂದ್ರೆ ಈ ಇಡೀ ಪೃಥ್ವಿಯನ್ನು ಪ್ರದರ್ಶನೆಯನ್ನು ಹಾಕಿ ಮೊದಲು ಯಾರು ಬರ್ತೀರಿ ಅಂತಕ್ಕಂಥ ಒಂದು ಸ್ಪರ್ಧೆ ಪರಮೇಶ್ವರ ಮತ್ತು ಪಾರ್ವತಿಯ ಸಮ್ಮುಖದಲ್ಲೇ ನಡೆದಿರ್ತಕ್ಕಂಥದ್ದು. ಸೊ ಸ್ಪರ್ಧೆ ಪ್ರಾರಂಭ ಆದ ತಕ್ಷಣ ಷಣ್ಮುಖ ತನ್ನ ವಾಹನವಾಗಿರ್ತಕ್ಕಂಥ ನವಿಲನ್ನು ತೆಗೆದುಕೊಂಡು ಈ ಪೃಥ್ವಿಯನ್ನು ಏನು ಅಂತಂದ್ರೆ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಹೋಗ್ತಾನೆ. ಸೊ ಷಣ್ಮುಖ ಪ್ರದಕ್ಷಿಣೆಯನ್ನು ಹಾಕಿ ಇನ್ನೇನು ವಾಪಸ್ ಬರ್ತಾನ ಅನ್ನೋ ಟೈಮ್ ಒಳಗೂ ಏನು ಮಾಡಿರ್ತಾನ ಅಂದ್ರೆ ಗಣೇಶ ಸುಮ್ಮನೆ ಕುಂತಿರ್ತಾನೆ. ಇನ್ನೇನು ಷಣ್ಮುಖ ವಾಪಸ್ ಸಮೀಪ ಬಂದ ಅಂತಕ್ಕಂಥ ಸಂದರ್ಭದೊಳಗಡೆ ತನ್ನ ತಂದೆ ತಾಯಿಗಳನ್ನ ಬಲಗೊಂಡು ಒಂದು 3 ಪ್ರದಕ್ಷಿಣೆಯನ್ನು ಹಾಕಿ ಕೂತು ಬಿಡ್ತಾನೆ. ಸೊ ಇಲ್ಲಿ ತಂದೆ ತಾಯಿಯನ್ನು ಪ್ರದರ್ಶನೆ ಹಾಕಿದ್ರೆ ಪೃಥ್ವಿ ಪ್ರದಕ್ಷಿಣೆಯನ್ನು ಹಾಕಿರ್ತಕ್ಕಂಥ ಪುಣ್ಯ ಬರ್ತದೆ ಅಂತಕ್ಕಂಥ ವಿಚಾರವನ್ನು ಏನು ಅಂತಂದ್ರೆ ಗಣೇಶ ಹೇಳಿದಾಗ ಪಾರ್ವತಿ ಮತ್ತು ಪರಮೇಶ್ವರನಿಗೆ ಏನು ಅಂತಂದ್ರೆ ಭಾಳಷ್ಟು ಖುಷಿ ಆಗ್ತದೆ. ಆವತ್ತಿನಿಂದನೇ ಏನು ಅಂತಂದ್ರೆ ಎಲ್ಲ ಗಣಗಳಿಗೆ ಏನು ಅಂತಂದ್ರೆ ಗಣೇಶನನ್ನು ನಾಯಕನನ್ನಾಗಿ ಮಾಡ್ತಾರೆ. ಮತ್ತು ಮೊದಲನೇ ಪೂಜೆ ಏನು ಅಂತಂದ್ರೆ ಗಣೇಶನಿಗೆ ಸಲ್ಲಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಏನು ಅಂತಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಹೇಳ್ತಾರೆ. ಇನ್ನೊಂದು ಪೌರಾಣಿಕವಾಗಿರ್ತಕ್ಕಂಥ ಕಥೆಯ ಪ್ರಕಾರ ಏನು ಅಂತಂದ್ರೆ ಪಾರ್ವತಿ ಒಂದು ದಿನ ತಾನು ಸ್ನಾನ ಮಾಡ್ತಕ್ಕಂಥ ಸಂದರ್ಭದೊಳಗಡೆ ಅದಕ್ಕಿಂತ ಪೂರ್ವದೊಳಗಡೆ ತನ್ನ ಮೈಯೊಳಗಡೆ ಇರ್ತಕ್ಕಂಥ ಮಣ್ಣಿನಿಂದ ಏನು ಮಾಡ್ತಾಳ ಅಂತಂದ್ರೆ ಒಂದು ವಿಗ್ರಹವನ್ನು ನಿರ್ಮಾಣ ಮಾಡ್ತಾಳೆ. ಅದಕ್ಕೆ ಗಣೇಶ ಅಂತಕ್ಕಂಥ ಹೆಸರನ್ನು ಕೊಟ್ಟು ಆ ಒಂದು ವಿಗ್ರಹಕ್ಕೆ ಏನು ಅಂತಂದ್ರೆ ಜೀವಕಳೆಯನ್ನು ತುಂಬಿ ತಾನು ಸ್ನಾನ ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂದರ್ಭದೊಳಗಡೆ ಕಾವಲಿಗಾಗಿ ಏನು ಅಂತಂದ್ರೆ ಗಣೇಶನನ್ನು ನಿಲ್ಲಿಸಿ ಏನು ಮಾಡಿರ್ತಾಳ ಅಂತಂದ್ರೆ ಹೋಗಿರ್ತಾಳೆ. ನಂತರ ಪರಮೇಶ್ವರ ಅಲ್ಲಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನ ಒಳಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪರಮೇಶ್ವರನನ್ನು ಗಣೇಶ ತಡೀತಾನೆ. ಸೊ ಆ ಗಣೇಶನ ವರ್ತನೆಯನ್ನು ನೋಡಿ ರುದ್ರಾವತಾರವನ್ನು ತಾಳಿರ್ತಕ್ಕಂಥ ಪರಮೇಶ್ವರ ಆತನ ಕತ್ತನ್ನು ಏನು ಮಾಡ್ತಾನೆ ಅಂತಂದ್ರೆ ಕತ್ತರಿಸ್ತಾನೆ. ನಂತರದೊಳಗಡೆ ಏನು ಅಂತಂದ್ರೆ ನನ್ನ ಮಗನಿಗೆ ಜನ್ಮವನ್ನು ವಾಪಸ್ ಕೊಡು ಅಂತೇಳಿ ಪಾರ್ವತಿ ಅಂಗಲಾಚಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಆನೆಯ ಶಿರವನ್ನು ಏನು ಅಂತಂದ್ರೆ ಗಣೇಶನಿಗೆ ಜೋಡಿಸಿ ಮತ್ತೆ ಏನು ಅಂತಂದ್ರೆ ಜೀವಕಳೆಯನ್ನು ಏನು ಅಂತಂದ್ರೆ ಪರಮೇಶ್ವರ ತುಂಬ್ತಾನೆ. ಇದಿಷ್ಟು ಏನು ಅಂತಂದ್ರೆ ಪೌರಾಣಿಕವಾಗಿರ್ತಕ್ಕಂಥ ಕತೆ. ಅದ್ರ ಜೊತೆಗೆ ನಮಗೆ ಗಣೇಶನ ಶಿಲ್ಪ ಮೂರ್ತಿ ಏನೈತಲ್ಲ ಅದು ಭಾಳಷ್ಟು ಏನು ಅಂತಂದ್ರೆ ಸಾಂಕೇತಿಕವಾಗಿರ್ತಕ್ಕಂಥ ಅರ್ಥಗಳನ್ನು ನಮಗೆ ಸಾಕಷ್ಟು ಕೊಡ್ತಿತ್ತು. ಉದಾಹರಣೆಗೆ ಏನು ಅಂತಂದ್ರೆ ಆತನ ಕೈಯೊಳಗಡೆ ಇರ್ತಕ್ಕಂಥ ಪರುಷ ಏನನ್ನ ಸೂಚಿಸ್ತೈತಿ ಅಂತಂದ್ರೆ ನಮಗೆ ಒದಗ್ತಕ್ಕಂಥ ಎಲ್ಲ ವಿಘ್ನಗಳನ್ನು ನಿವಾರಿಸುವ ಸಲುವಾಗಿ ಏನು ಅಂತಂದ್ರೆ ಗಣೇಶ ಆತನ ಕೈಯೊಳಗಡೆ ಏನು ಅಂತಂದ್ರೆ ಪರಸನ್ನು ಧರಿಸಿದನು. ಅದರ ಜೊತೆಗೆ ಆತ ಸೊಂಟಕ್ಕೆ ಸುತ್ತಕೊಂಡಿರ್ತಕ್ಕಂಥದ್ದು ಹಾವು ಏನನ್ನ ಸೂಚಿಸ್ತೈತಿ ಅಂತಂದ್ರೆ ಕಹಿಯನ್ನು ಅದ್ರ ಜೊತೆಗೆ ವಿಷವನ್ನು ಏನು ಅಂತಂದ್ರೆ ಸೂಚಿಸ್ತೈತಿ. ನಮಗೆ ಒದಗ್ತಕ್ಕಂಥ ಎಲ್ಲ ಕಹಿಯನ್ನು ಅಹಿತವನ್ನು ಏನು ಅಂತಂದ್ರೆ ಸಹಿಸ್ಕೊಂಡಿರ್ತಕ್ಕಂಥವನು ಯಾರು ಅಂದ್ರೆ ಗಣೇಶ ಅಂತಕ್ಕಂಥದ್ದು ನಮಗೆ ಬಿಂಬಿತ ಆಗ್ತೈತಿ. ಅದ್ರ ಜೊತೆಗೆ ಅವನು ಏನು ಅಂತಂದ್ರೆ ಮೂಸಿಕ ವಾಹನ ಅಂತ. ಅವನ ವಾಹನವಾಗಿರ್ತಕ್ಕಂಥ ಮೂಸಿಕ ಏನು ಅಂತಂದ್ರೆ ಚಂಚಲತೆಯ ಸಂಕೇತ.
ಅಂಥ ಚಂಚಲತೆಯನ್ನು ಮೆಟ್ಟಿ ನಿಂತವನು ಗಣೇಶ ಅಂತಕ್ಕಂಥ ವಿಚಾರವನ್ನು ಏನು ಅಂತಂದ್ರೆ ಅದು ಸೂಚಿಸ್ತದೆ. ಅದ್ರ ಜೊತೆಗೆ ಗಣೇಶನ ಕಣ್ಣುಗಳು ಏನು ಅಂತಂದ್ರೆ ಭಾಳಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಆ ಕಣ್ಣುಗಳು ಏನು ಅಂತಂದ್ರೆ ಆತನ ದೂರದರ್ಶಿತ್ವವನ್ನು ಏನು ಅಂತಂದ್ರೆ ನಮಗೆ ಪ್ರಕಟಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇದಿಷ್ಟೇನು ಅಂತಂದ್ರೆ ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ. ಸೊ ಈ ಒಂದು ಗಣೇಶ ಉತ್ಸವಕ್ಕೆ ಒಂದು ಒಳ್ಳೆಯ ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬಾಲಗಂಗಾಧರ್ ತಿಲಕ್ ಅವರು. ನಮ್ಮ ಭಾರತದೊಳಗಡೆ ಹೆಂಗೆ ಸ್ಟಾರ್ಟ್ ಆಯಿತು ಈ ಆಚರಣೆ ನಂತರದೊಳಗಡೆ ಯಾವ ಸ್ವರೂಪವನ್ನು ಪಡೆದುಕೊಂತು ಅಂತಂದ್ರೆ ಸ್ವತಂತ್ರದ ಹೋರಾಟದ ಸಂದರ್ಭದಲ್ಲಿ ಬ್ರಿಟಿಷರಿಗೆ ಇದು ರಾಜಕೀಯವಾಗಿರ್ತಕ್ಕಂಥ ಒಕ್ಕೂಟ ಅಂತಕ್ಕಂಥದ್ದು ಯಾರಿಗೂ ಗೊತ್ತಾಗದೇ ಇರ್ತಕ್ಕಂಥ ರೀತಿಯೊಳಗಡೆ ಈ ಗಣೇಶ ಹಬ್ಬದ ಹೆಸರಿನೊಳಗಡೆ ಜನರನ್ನು ಸೇರಿಸಿ ಏನು ಅಂತಂದ್ರೆ ಆ ಉಪನ್ಯಾಸಗಳನ್ನು ನೀಡುವುದರ ಮುಖಾಂತರ ಜನರನ್ನು ಒಂದು ಸ್ವತಂತ್ರ ಆಂದೋಲನಕ್ಕೆ ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಬಾಲ್ ಗಂಗಾಧರ್ ತಿಲಕ್ ಅವರು ಮಾಡಿದರು. ಗಣೇಶನನ್ನು ಕೂರಿಸಿ ಅಲ್ಲಿ ಸಾಕಷ್ಟು ಜನರನ್ನು ಸೇರಿಸಿ ಅಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸ್ತಾ ಇದ್ರು. ನಂತರದೊಳಗಡೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದೊಳಗಡೆ ಏನು ಅಂತಂದ್ರೆ ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ಸ್ವರೂಪವನ್ನು ಏನು ಮಾಡ್ತು ಅಂತಂದ್ರೆ ಗಣೇಶ ಚತುರ್ಥಿ ಏನಾಯಿತು ಅಂತಂದ್ರೆ ಪಡ್ಕೊತು. ಸೊ ಅವನು ವಿಘ್ನಗಳನ್ನು ನಿವಾರಿಸ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಏನು ಅಂತಂದ್ರೆ ಮೊದಲಿಗೆ ಪೂಜೆಗೊಳ್ತಾನ. ಅಂಥ ಒಂದು ವಿಘ್ನ ನಿವಾರಕ 2024ನೇ ಇಸ್ವಿ ಒಳಗೆ ತನ್ನೆಲ್ಲ ಭಕ್ತರೊಂದಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಕೂಡ ಧನ್ಯವಾದ.